ಸಾಮಾನ್ಯವಾಗಿ ನಾವು ಎಲ್ಲ ರೀತಿ ರೊಟ್ಟಿಗಳನ್ನು ಮಾಡ್ತಾ ಇರ್ತೀವಿ. ಗೋಧಿ ರೊಟ್ಟಿ, ರವೆ ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಅಂತೆಲ್ಲ ಅಲ್ವಾ. ಇವತ್ತು ನಾನು ತೆಂಗಿನಕಾಯಿಂದ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಮತ್ತು ನಮ್ಮ ತೆಂಗಿನಕಾಯಿ ಆರೋಗ್ಯ ಕೂಡ ಒಳ್ಳೆಯದು ಅಲ್ವಾ. ನೋಡಿ ಎಷ್ಟು ಪದರಾಗಿ ಒಂದು ರೊಟ್ಟಿಯಲ್ಲಿ 2 ರೊಟ್ಟಿ ಆರಾಮಾಗಿ ಮಾಡ್ಬೋದು. ಅಷ್ಟು ಚೆನ್ನಾಗಿರುವಂತಹ ಲೇಯರ್ ಬರುವಂತಹ ಒಂದು ಬೆಸ್ಟ್ ರೋಟಿನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗಾದರೆ ಹೀಗೆ ಮಾಡೋದು ಅಂತ ನೋಡೋಣ. ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫಸ್ಟ್ ನೋಡಿ, ಒಂದು ಮಿಕ್ಸರ್ ಜಾರ್ಗೆ ನಾನು ಅರ್ಧ ಕಪ್ ಆಗುವಷ್ಟು ಫ್ರೆಶ್ ಕೋಕೋನಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ರುಬ್ಕೊಳ್ತಾ ಇದ್ದೀನಿ. ಈ ಕಡೆಗೆ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಈಗ ನೋಡಿ 1 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದು ನೋಡಿ ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಸ್ಟಾರ್ಟ್ ಆಗಬೇಕು. ಆಮೇಲೆ ಈಗ ನಾನು ರುಬ್ಬಿಟ್ಕೊಂಡಿರೋಂತಹ ತೆಂಗಿನಕಾಯಿ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೇನು ಸೋಸ್ಕೊಳ್ಳೋದೆಲ್ಲ ಬೇಡ. ಹಾಗೆ ಇದು ಚೆನ್ನಾಗಿ ಒಂದ್ಸರಿ ಈ ರೀತಿ ಕುದಿ ಬರಲಿ. ಇದು ಮಾಡೋದು ಕೂಡ ತುಂಬ ಸುಲಭ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಹಾಗೆ 1 ಕಪ್ ಆಗುವಷ್ಟು ನಾನು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಅಕ್ಕಿ ಹಿಟ್ಟು ಮತ್ತು ತೆಂಗಿನಕಾಯಿ, ನೀರು, ಉಪ್ಪು ಎಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಆಗಬೇಕು. ಹಾಗೆ ಇದನ್ನು ಈ ರೀತಿ ಮಗ್ಚ್ಕೊಳ್ಬೇಕು. ನಾವು ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತೀವಿ ಅಲ್ವಾ, ಇದೇ ರೀತಿ ಕಾಸ್ಕೊಳ್ತೀವಿ ಅಲ್ವಾ, ಅದೇ ರೀತಿನೇ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಕೆಳಗಡೆ ಇಳಿಸಿಟ್ಕೊಂಡು ಕೂಡ ಒಂದು ಸರಿ ಈ ರೀತಿ ಮಾಡ್ಕೊಳ್ತಾ ಇರಿ. ಯಾಕೆಂದರೆ ಅದು ತವಾ ಬಿಸಿ ಇರುತ್ತೆ ಅಲ್ವಾ, ಸೊ ಬೇಗ ಅದು ಕೆಳಗಡೆ ಎಲ್ಲ ಗಟ್ಟಿ ಆಗಿಬಿಡತ್ತೆ. ಆಮೇಲೆ ಸ್ವಲ್ಪ ಅದು ಬಿಸಿ ಇರುವಾಗಲೇ ಈ ರೀತಿ ಚೆನ್ನಾಗಿ ಮೆಲ್ದು ಉಂಡೆನ ಕಲಸಿ ರೆಡಿ ಮಾಡ್ಕೊಳ್ಬೇಕು. ಆಮೇಲೆ ನೋಡಿ ಒಂದು ಸ್ವಲ್ಪನೇ ಹಿಟ್ಟನ್ನು ತೊಗೊಂಡು ನಾನು ಈಗ ಇದನ್ನು ಚೆನ್ನಾಗಿ ತಿಕ್ಕಿ ಉಂಡೆ ಮಾಡ್ಕೊಳ್ಬೇಕು. ಪ್ರತಿ ರೋಟಿ ಮಾಡುವಾಗ್ಲೂ ನಾವು ಚೆನ್ನಾಗಿ ಈ ರೀತಿ ತಿಕ್ಕೊಂಡು ಉಂಡೆ ಮಾಡ್ಕೊಳ್ಬೇಕು. ಇದಕ್ಕೆ ನಾವು ತುಪ್ಪ ಆಗಲಿ ಎಣ್ಣೆ ಆಗಲಿ ಏನನ್ನೂ ಹಾಕಿಲ್ಲ ಅಲ್ವಾ. ಆದ್ರೂ ನೋಡಿ ತೆಂಗಿನಕಾಯಿ ಹಾಕಿರೋದ್ರಿಂದ ಅದರಲ್ಲೇ ಜಿಡ್ಡಿನ ಅಂಶ ಇರುತ್ತೆ. ಸೊ ಒಂದು ಸ್ವಲ್ಪ ಕೂಡ ಕೈಗೆಲ್ಲ ಅಂಟಲ್ಲ. ಮತ್ತು ರೋಟಿನೂ ಅಷ್ಟೇ ಎಷ್ಟು ಸಾಫ್ಟಾಗಿ ಬರುತ್ತೆ. ಒಮ್ಮೆ ನೀವು ಮಾಡಿ ನೋಡಿದರೆ ಗೊತ್ತಾಗುತ್ತೆ. ಆಮೇಲೆ ನೋಡಿ ಈ ರೀತಿ ಉಂಡೆ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ನಾನು ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಮತ್ತು ಅಂಚೆಲ್ಲ ಕಟ್ಕೊಂಡಿದ್ದೀನಿ. ನೀವು ಇದನ್ನು ಲಟ್ಸುವಾಗ ಅಕ್ಕಿ ಹಿಟ್ಟನ್ನಾದರೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ಗೋಧಿ ಹಿಟ್ಟನ್ನಾದರೂ ಹಾಕ್ಕೊಳ್ಬೋದು, ಯಾವುದಾದ್ರೂ ಓಕೆ. ಚೆನ್ನಾಗಿ ತಿಳುವಾಗಿ ಲಟ್ಸಿ ಈ ರೀತಿ ರೆಡಿ ಮಾಡ್ಕೊಳ್ಳಿ. ಮತ್ತು ಶೇಪಲ್ಲಿ ಒಂದು ಸ್ವಲ್ಪ ನಿಮಗೆ ರೌಂಡ್ ಶೇಪ್ ಬೇಕು ಅಂತಾದರೆ ಈ ರೀತಿ ಡಬ್ಬ ಮುಚ್ಚಳದಲ್ಲಿ ಪ್ರೆಸ್ ಮಾಡಿಬಿಟ್ಟು ತೆಕ್ಕೊಳ್ಬೋದು. ಹಾಗೆ ನಾನು ಕಾದಿರುವಂಥ ಕಾವಲಿ ಮೇಲೆ ಹಾಕ್ಕೊಂಡಿದ್ದೀನಿ. ಈಗ ನೋಡಿ 2 ಸೈಡು ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಇದು ಉಬ್ಕೊಂಡು ಬರುತ್ತೆ. ನಿಮಗೆ ಬೇಕಿದ್ರೆ ನೀವು ಈ ರೀತಿ ಗ್ಯಾಸ್ಗೆ ಹಾಕ್ಬೋದು, ಇಲ್ಲಾಂದರೆ ಹಾಗೆ ಕೂಡ ನೀವು ಬೇಯಿಸ್ಕೊಳ್ಬೋದು. ಬಟ್ ಜಸ್ಟ್ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಅದು ಉಬ್ಕೊಂಡು ಬರುತ್ತೆ. ಈ ರೊಟ್ಟಿ ಹೇಳ್ಕೊಂಡು ಅಷ್ಟೇ ಸಾಫ್ಟಾಗಿ ಕೂಡ ಇರುತ್ತೆ ಮತ್ತು ಅಷ್ಟೇ ಲೇಯರ್ ಆಗಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಮತ್ತು ರುಚಿ ಕೂಡ ತೆಂಗಿನಕಾಯಿ ಪರಿಮಳವಾಗಿ ಚೆನ್ನಾಗಿರುತ್ತೆ. ಈಗ ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿದೆ ಈ ರೊಟ್ಟಿ ಅಲ್ವಾ. ನೋಡಿದ್ರಿ ಅಲ್ವಾ, ಇಷ್ಟು ಸಾಫ್ಟ್ ಆಗಿರೋಂಥ ರೋಟಿನ ನೀವು ಒಮ್ಮೆ ಮಾಡ್ಕೊಳ್ಳಿ. ಮತ್ತು ನೋಡಿ ಎಷ್ಟು ಪದರಾಗಿ ಬಂದಿದೆ ಅಂತ ಕೂಡ ನಾನು ಜಸ್ಟ್ ನಿಮಗೆ ಸೈಡಲ್ಲಿ ಈ ರೀತಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ನಾನು ಕ್ಯಾಪ್ಸಿಕಮ್ ಸಬ್ಜಿನ ಮಾಡಿದ್ದೆ. ಮತ್ತು ಕ್ಯಾಪ್ಸಿಕಮ್ ಮತ್ತು ಕೋಕೋನಟ್ಟನ್ನು ಹಾಕಿ ಮಾಡಿರುವಂಥ ಸಬ್ಜಿ ನೀವು ಯಾವುದ್ರ ಜೊತೆಗಾದರೂ ತಿನ್ಬೋದು ಇದನ್ನು. ಹಾಗೆ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.